everyone, welcome back to my channel. ಸೊ ಈ ವ್ಲಾಗ್ ಬಂದ್ಬಿಟ್ಟು 2 ಡೇಸ್ ಬಿಫೋರ್ ನಾನು ವ್ಲಾಗ್ ಅಂದರೆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಪೋಸ್ಟ್ ಮಾಡೋಕ್ಕೆ ಡಿಲೇ ಬಂತು, ಯಾಕಂದರೆ ನಿನ್ನೆ ನನ್ನ ತಮ್ಮನ ಬರ್ಡೇ ಇತ್ತು. ಸೊ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ, ಸೊ ಅದನ್ನ ಪೋಸ್ಟ್ ಮಾಡೋಕ್ಕೆ ಡಿಲೇ ಆಯಿತು. ಸೊ ಕಂಟಿನ್ಯೂ ವಾಚಿಂಗ್. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹೊಸ ದಸರಾ ಗೊಂಬೆಗಳನ್ನ ತೊಗೊಂಬಂದಿದ್ದೀನಿ ಅನ್ನಲ್ಲ. ಸೊ ಲಾಸ್ಟು 2 ವ್ಲಾಗ್ಸಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಇವತ್ತು ಅನ್ಬಾಕ್ಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಬಿಕಾಸ್ ಅದು ತುಂಬ ಟೈಟಾಗಿ ಕಟ್ಟಿದ್ರು ಅಂದ್ಬಿಟ್ಟು ಎಲ್ಲ ತೆಗೆದು ಎಲ್ಲ ಇಟ್ಟಿದ್ದೀನಿ. ಸೊ ಅದನ್ನ ಇವಾಗ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಏನಿದೆ ಅಂದ್ಬಿಟ್ಟು ನೋಡೋಣ. ಸೊ ನಾನೆಲ್ಲ ಬಾಕ್ಸಿಂದ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ತೋರಿಸ್ತಿದ್ದೀನಿ ಇವಾಗ. ಸೊ ಫಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಗ್ರೂಪ್ ಪ್ರವೇಶದ್ದು ಸೆಟ್ ಬರುತ್ತೆ, ಫುಲ್ ಸೆಟ್ಟು. ಸೊ ಅದರಲ್ಲಿ ಬಂದ್ಬಿಟ್ಟು ಒಂದು ಸ್ಮಾಲ್ ಹುಡುಗ ಇದ್ದಾನೆ. ಆಮೇಲೆ ಆದರೆ ಹಸುಗೆ ಇಲ್ಲಿ ಕೊಂಬೆ ಇಲ್ಲ. ಇವಾಗ ಇದು ಜಸ್ಟ್ ಮಿಸ್ ಕೈಯಿಂದ ಹೋಗ್ತಾ ಇದೆ. ಇದು ಹಸು ಕೊಂಬೆ ಇಲ್ಲ. ನಮ್ಮಮ್ಮ ಸರಿಯಾಗಿ ನೋಡಿ ತೊಗೊಂಡ್ಬಂದಿದ್ದು. ಹಸು ಕೊಂಬಿಲ್ಲ. ಪೈಂಟ್ ಮಾತ್ರ ಮಾಡಿದ್ದಾರೆ ನೋಡಿ ಅನ್ಸುತ್ತೆ, ಅದು ಕೊಂಬಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಹುಡುಗಿ ಬಂದಿದ್ದಾರೆ ಇಲ್ಲ ನೋಡ. ಆ್ಯಕ್ಚುಲಿ ನಮ್ಮಮ್ಮನೂ ಸರಿಯಾಗಿ ನೋಡಿಲ್ಲ ಅನಿಸುತ್ತೆ ಅವತ್ತು. ಏನೇನಿತ್ತು ಅದರಲ್ಲಿ ಅಷ್ಟೇ. ನಾನು ನೋಡಿಲ್ಲ, ನಿಜವಾಗ್ಲೂ ನಾನು ನೋಡಿಲ್ಲ ಏನೇನು ತೊಗೊಂಡು ಬಂದ್ಬಿಟ್ಟು. ನಾನು ನನ್ನ ತಮ್ಮ ಪಾಡ್ತೀವಿ, ಇಬ್ಬರು ಆಚೆ ಕೂತ್ಕೊಂಡಿದ್ವಿ. ಅವರು ಬೇರೆಯವ್ರದ್ದು ಅಷ್ಟಲಕ್ಷ್ಮಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಅವ ಅಂಕಲ್. ಸೊ ಅವ್ರದ್ದು ಹೆಂಗೆ ಪ್ಯಾಕ್ ಮಾಡ್ತಾಯಿದ್ರು ಅಂತ ನೋಡ್ತಾ ಇದ್ವಿ. ಸೊ ಇದರಲ್ಲಿ ಒಂದು ಹುಡುಗ ಎಲ್ಲ ತಾಂಬೂಲ ಥರ ಎಲ್ಲ ಕೈಯಲ್ಲಿ ಇಟ್ಕೊಂಡಿರೋದನ್ನ ಇದ್ದರೆ ಇದು. ಆಮೇಲೆ ಒಂದು ಅಂಕಲ್ ಫಾರ್ಮರ್ ನಾನೆಲ್ಲ ಈ ಥರ ರೋಲ್ ಮಾಡಿದ್ರಲ್ವ. ಸೊ ಆ ಥರನೇ ರೋಲ್ ಮಾಡಿ ಇಡ್ತಾ ಇದ್ದೀನಿ, ಯಾಕಂದರೆ ನನ್ನ ಕೈ ಇದಾಗಿರುತ್ತೆ. ಯಾಕಂದರೆ ನೆನ್ನೆನೇ ನೋಡಿದ್ರಲ್ಲ ಬ್ಲಾಗಲ್ಲಿ ಒಂದು ಬಲೆ ಮುಟ್ಟಾಕ್ಬಿಟ್ಟಿದ್ದೀನಿ. ನನಗೆ ಈ ಗ್ಲಾಸ್ದು ಮಣ್ಣಿಂದು ಏನಾದರೂ ಒಂದಿದ್ರೆ ಕೈ ಸುಮ್ಮನೆ ಇರೋಲ್ಲ, ಏನಾದರೂ ಒಂದು ಮುಟ್ಟಾಕ್ತಾನೆ ಇರ್ತೀನಿ. ಇವಾಗಲ್ಲ ಯಾವುದು ನನ್ನ ಟೈಮ್ ಏನು ಅಂತಲೇ ಗೊತ್ತಾಗಲ್ಲ, ಸಡನ್ನಾಗಿ ಮುಟ್ಟಾಕ್ತಾ ಇರ್ತೀನಿ ಏನಾದರೂ ಒಂದು. ಇವತ್ತು ಕೈಯಲ್ಲಿ ಗ್ಲಾಸ್ ಇಟ್ಟಿರೋ ಅದು ಹೆಂಗೆ ಬಿದ್ದೋಗುತ್ತೋ ಬಿಡ್ತೋಗೋದು. ನೆಕ್ಸ್ಟ್ ಬಂದು ತುಂಬ ಇದು ಒಂದು ಅಂಕಲ್ ಇದ್ದಾರೆ ನೋಡಿ. ಅಂಕಲ್ ನಮಸ್ತೆ ಮಾಡ್ತಿದ್ದಾರೆ ನೋಡಿ, ನಮಸ್ತೆ ಮಾಡ್ತಿದ್ದಾರೆ. ನಿಮಗೂ ನಮಸ್ತೆ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ, ನಮ್ಮ ಪಪ್ಪ, ಹೇಮಂತ್ ಎಲ್ಲ ರೂಮಲ್ಲಿ ಇದ್ದಾರೆ. ರೂಮಲ್ಲಿ ಯಾಕಂದರೆ ಅದು ಸ್ಟೆಪ್ ಇಟ್ಬೇಕಲ್ವ. ಸೊ ಅದ್ರದ್ದು ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. ಆ ಸ್ಟೆಪ್ಸು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಬಿಕಾಸ್ ಗಣೇಶ ಹಬ್ಬ ಹೆಂಗೆ 1 2 3 4 5 ಸ್ಟೆಪ್ಸ್ ಅದು 5 ಸ್ಟೆಪ್ಸ್ ಒಟ್ಟಿನಲ್ಲಿ 5 ಸ್ಟೆಪ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಆಂಟಿ ಬಿದ್ದಿಗೆ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ 10 o'clock ಆಯಿತು. 10 o'clock ಸೌಂಡ್ ಕೇಳಿಸ್ಬೇಕು. ಸೊ ಇದಿಷ್ಟು ಆಯ್ತಲ್ಲ, ಅದರದ್ದು ಮನೆ ಗ್ರೂಪ್ ಪ್ರವೇಶಿಸಿದಲ್ವ. ಸೊ ಅದಕ್ಕೆ ಒಂದು ಮನೆ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಮನೆ ಒಳಗೆ ಏನಾದರೂ ಒಂದು ಇಕ್ಬೇಕು ನೋಡಿ. ಸೊ ಇದಾಯ್ತಲ್ವಾ. ಸೊ ಒಂದು ಫುಲ್ ಮನೆ ಇದು ಗ್ರೂಪ್ ಪ್ರವೇಶದ ಸೆಟ್ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ನಿಮಿಷ, ಈ ದಪ್ಪ ತುಂಬ ಇದು ವಾರಾಹಿ ಅಂದರೆ ಇದರಲ್ಲಿ 9 ದುರ್ಗೆ 9 ದುರ್ಗೇಸ್ ಇರ್ತಾರಲ್ವ. ಸೊ ಆ ಥರನೇ ಇದರಲ್ಲಿ ಕೂಡ ವಾರಾಹಿಯಲ್ಲಿ 9 ಡಿಫ್ರೆಂಟ್ ಟೈಪ್ಸ್ ಆಫ್ ಅವತಾರ ಇದೆ. ಸೊ ಇದು ಬಂದ್ಬಿಟ್ಟು 5ನೇ ಅವತಾರ. ಇದರ ಹೆಸರು ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿರಲ್ಲ, ಇದರ ಹೆಸರು ಕಾಣಿಸ್ತಿದೆ ನೋಡಿ. ಓಕೆನಾ, ಗೊತ್ತಿದ್ದರೆ ನೀವು ತಿಳ್ಕೊಳ್ಳಿ. ಓಕೆನಾ, ನನಗೆ ಇದು ಗೊತ್ತಿದ್ದಿಲ್ಲ. ಇದ್ರಲ್ಲಿ ಕೂಡ ವಾರಾಹಿ ಅಂದರೆ ಬರೀ ಒಂದು ಟೈಪ್ ಆಫ್ ಗಾಡ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದ್ರಲ್ಲಿ ಕೂಡ 9 ಥರದ್ದು ಇದೆ. ಸೊ ಬೇಕಾಯಿತು.
ಸೊ ಹಂಗೆ ಮಮ್ಮಿ ಜೋಡಿಸ್ತಿದ್ದಾರೆ. ಸೊ ಅದರಿಂದ ನಾನು ವ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಒಂದು ಸೆಟ್ ಇದೆ, ಅದು ಬಂದ್ಬಿಟ್ಟು ನಮ್ಮನೆ ದೇವರು. ಸೊ ಇಷ್ಟು ದೊಡ್ಡದಿದೆ, ಇಷ್ಟು ದೊಡ್ಡದು, ಕರೆಕ್ಟಾಗಿ ಇಷ್ಟು ದೊಡ್ಡದು. ಸೊ ಅದು ಬಂದ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಅಂದರೆ ವೆಂಕಟೇಶ್ವರ ಸ್ವಾಮಿ ಪ್ಲಸ್ ಪದ್ಮಾವತಿ ಎರಡು. ಸೊ ಇವಾಗ ನೆಕ್ಸ್ಟ್ ನಾನು ಅಂದೆ ಅಲ್ವಾ, ಸೊ ಅದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಸೊ ಅದು ಬಂದ್ಬಿಟ್ಟು ನಮ್ಮನೆ ದೂರ ಆಗುತ್ತೆ. ಆ್ಯಕ್ಚುಲಿ ಇದು ನನ್ನ ತಮ್ಮ ಕೋಪ ಬಡಿಸ್ಬಿಟ್ಟ ಸ್ವಲ್ಪ ಹೊತ್ತಿಗೆ. ನಾನು ಓಪನ್ ಮಾಡ್ತೀನಿ, ನಾನು ತೆಗಿತೀನಿ ಕೊಡು ಅಂದರೆ ಬೇಕಂತಲೇ ಓಪನ್ ಮಾಡಿಬಿಟ್ಟಿದ್ದಾನೆ. ಹಂಗೆ ಕೈ ಬಿಟ್ಬಿಟ್ಟಿದ್ದಾನೆ. ಕೋಪ ಬರುತ್ತಾ ಇಲ್ವಾ? ಅದು ವೆಯ್ಟ್ ಇದೆ. ಏನಾದರೂ ಅಂತಂದರೆ ನಮ್ಮ ಅವಾಗ ಹಂಗೆ ಕೋಪ ಬರುತ್ತೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಗೊತ್ತಾ, ನನಗೆ ತುಂಬ ಇಷ್ಟ ಆಯ್ತು ಒಂದು. ನೋಡಿ, ತುಂಬ ವೆಯ್ಟು ಇದೆ. ಇದು ಬಂದ್ಬಿಟ್ಟು ಪದ್ಮಾವತಿ ದೇವರು. ಇದು ನಮ್ಮ ಮಮ್ಮಿ ಕೈ ಕೊಟ್ಬಿಡ್ತೀನಿ. ಬಾ ಬಾ ತಗೋ. ಇದು ಚೆನ್ನಾಗಿದೆ. ಇದು ಬಾಲಾಜಿ ದೇವ್ ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವರು. ಇದು ಕಾಣಿಸ್ತಿದ್ದ. ಸೊ ನೋಡಿದ್ರಲ್ಲ, ಇದು ಇವತ್ತಿಂದು ನಮ್ಮ ತಮ್ಮ ಅವನ ಕೈ ಬಂತು. ಸೊ ಇದು ಇವತ್ತಿನ ಫುಲ್ ದಸರಾ ಗೊಂಬೆಗಳನ್ನ, ಹೊಸ ಗೊಂಬೆ ಏನೇನು ತೊಗೊಂಬಂದ್ವಿ ಅದೆಲ್ಲ ತೋರಿಸಿದ್ವಿ. ಸೊ ತುಂಬ ಮೀನ್ 2 days 2 ವ್ಲಾಗಲ್ಲಿ ನಾನು ಹೇಳಿದ್ದೀನಿ, ತೋರಿಸ್ತೀನಿ. ಫೈನಲಿ ತೋರಿಸಿದ್ದೀನಿ. ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಇಫ್ ಯು ಲೈಕ್ ದಿಸ್ ವ್ಲಾಗ್, ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ do subscribe to my channel. See you in my next vlog. Bye.